ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗ್ತಾ ಇದ್ದಂತೆ ಶ್ರೇಯಸ್ ಪಟೇಲ್ ಅಲರ್ಟ್ ಆಗಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಶಿವಲಿಂಗೇಗೌಡ ಕೆಲವಷ್ಟು ಕ್ಷೇತ್ರಗಳಿಗೆ ಮಾತ್ರ ಟಿಕೆಟ್ ಘೋಷಣೆಯಾಗಿದೆ. ಅದರಲ್ಲಿ ಹಾಸನ ಕೂಡ ಒಂದು. ಹಾಸನ ಅತ್ಯಂತ ಜಿದ್ದಾಜಿದ್ದಿ ಇರುವಂಥ ಕ್ಷೇತ್ರ. ಕಳೆದ ಬಾರಿ JDSನಿಂದ ಗೆದ್ದಿರುವಂಥ ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದಾರೆ. HD ದೇವೇಗೌಡರ ಕುಟುಂಬದ ಪ್ರಭಾವ ಇರುವಂಥ ಜಿಲ್ಲೆ ಇದು. ಅದರ ವಿರುದ್ಧ ಇದೀಗ ಶ್ರೇಯಸ್ ಪಟೇಲ್ ನಿಲ್ತಾ ಇದ್ದಾರೆ. ಮೊದಲಿಗೆ ಶಿವಲಿಂಗೇಗೌಡರ ಬೆಂಬಲವನ್ನು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಮೊದಲ ಪಟ್ಟಿಯಲ್ಲಿ ಶ್ರೇಯಸ್ ಪಟೇಲ್ ಅವರ ಹೆಸರು ಘೋಷಣೆಯಾಗ್ತಾ ಇದ್ದಂತೆ ಅಲರ್ಟ್ ಆದಂತೆ ಕಾಣಬರ್ತಾ ಇದೆ. ಹೇಳಿ ಕೇಳಿ ಹಾಸನ ಕಾಂಗ್ರೆಸ್ನಲ್ಲಿ 2 ಗುಂಪಿದೆ, 3 ಗುಂಪಿದೆ ಅಂತ ಹೇಳಿ ಗುಂಪುಗಳಾಗಿ ಒಡೆದೋಗಿದೆ ಅಂತ ಹೇಳಿ ಇದೀಗ ಬಹಳ ದೊಡ್ಡ ಸವಾಲು ಶ್ರೇಯಸ್ ಪಟೇಲ್ಗೆ. ಅಂದರೆ ಆ ಎಲ್ಲ ಗುಂಪುಗಳನ್ನು ಒಗ್ಗೂಡಿಸುವುದೇ ಬಹಳ ದೊಡ್ಡ ಸವಾಲು ಅಂತ ಕಾಣಿಸುತ್ತೆ. ದಶರಥ್, ಈಗಾಗಲೇ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಯಾರ್ಯಾರು ಗುಂಪುಗಾರಿಕೆ ಇತ್ತು, ಗುಂಪುಗಾರಿಕೆಯನ್ನು ಶಮನ ಮಾಡ್ಲಿಕ್ಕೆ ಸ್ವತಃ ಶ್ರೇಯಸ್ ಪಟೇಲ್ ಅಖಾಡಕ್ಕೆ ಇಳಿದಿರುವಂತದ್ದು. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಕೆಲವರು ಅತೃಪ್ತರು ಯಾರಿದ್ರು ಅವರೆಲ್ಲರನ್ನೂ ಕೂಡ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು. ಜೊತೆಗೆ ಬಹಳ ಮುಖ್ಯವಾಗಿ ಅರಸೀಕೆರೆಯ ಕೈ ಶಾಸಕರೇನಿದ್ದಾರೆ ಶಿವಲಿಂಗೇಗೌಡರ ಆಶೀರ್ವಾದವನ್ನು ಕೂಡ ಈಗಾಗಲೇ ಪಡೆದಿರುವಂತದ್ದು. ತಡರಾತ್ರಿ ಅವರ ತೋಟದ ಮನೆಗೆ ಹೋಗಿ ಆಶೀರ್ವಾದವನ್ನು ಪಡೆದು ಅವರಿಗೆ ಕಾಲಿಗೆರೆದು ಆಶೀರ್ವಾದ ಪಡೆದಿರುವಂತದ್ದು. ಇವತ್ತು 12ವರೆಗೆ ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಶ್ರೇಯಸ್ ಪಟೇಲ್ ಹಾಸನದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ ಅನ್ನುವ ಮಾಹಿತಿ ಲಭ್ಯವಿರ್ತಕ್ಕಂಥದ್ದು. ಆ ಸುದ್ದಿಗೋಷ್ಠಿಯ ಪ್ರಮುಖ ವಿಚಾರ ಅಂತ ಅಂದ್ರೆ ಮೊದಲನೇದಾಗಿ ಶ್ರೇಯಸ್ ಪಟೇಲ್ ಅವ್ರಿಗೆ ಹೈಕಮಾಂಡ್ ಆಯ್ಕೆ ಮಾಡಿರುವಂತದ್ದು ಹಾಸನ ಲೋಕಸಭಾ ಕ್ಷೇತ್ರದಿಂದ. ಇನ್ನೊಂದು, ಯಾರ್ಯಾರು ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಟಿಕೆಟ್ ಆಕಾಂಕ್ಷಿಗಳಿದ್ರು, ಬಾಗೂರ್ ಮಂಜೇಗೌಡ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಅವರನ್ನು ಈಗಾಗಲೇ ಲೆಕ್ಕಿಸದೆ ಇವರಿಗೆ ಹೈಕಮಾಂಡ್ ಟಿಕೆಟ್ ನೀಡಿರುವಂತದ್ದು. ಹಾಗಾಗಿ ಅವರನ್ನ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಿರ್ತಕ್ಕಂಥದ್ದು. ಒಟ್ಟಾರೆ ಅತೃಪ್ತರು ಯಾರ್ಯಾರಿದ್ರು ಅವರೆಲ್ಲರನ್ನೂ ಕೂಡ ಸರಿ ಮಾಡ್ಲಿಕ್ಕೆ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಅನ್ನುವ ಮಾಹಿತಿ ಈಗ ಲಭ್ಯವಿರ್ತಕ್ಕಂಥದ್ದು. ಒಟ್ಟಾರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ಕುಟುಂಬವನ್ನು ಎದುರಿಸಲಿಕ್ಕೆ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಅವರನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ ಕೂಡ ಈಗಾಗಲೇ ರೆಡಿಯಾಗಿರ್ತಕ್ಕಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಶ್ರೇಯಸ್ ಪಟೇಲ್ ಅವರ ಹೆಸರು ಘೋಷಣೆಯಾದ ನಂತರದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಮನಗೆಲ್ಲುವ ನಿಟ್ಟಿನಲ್ಲಿ ಅಥವಾ ಅವರ ವಿಶ್ವಾಸವನ್ನು ಗಳಿಸುವ ನಿಟ್ಟಿನಲ್ಲಿ ಶ್ರೇಯಸ್ ಪಟೇಲ್ ಎಲ್ಲರ ಹತ್ರನೂ ಕೂಡ ಅಂದರೆ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಹಿರಿಯರು ಇದ್ದಾರೆ, ಪಕ್ಷದಲ್ಲಿ ಮುಖಂಡರು ಆಗಿದ್ದಾರೆ, ಜಿಲ್ಲೆಯ ನಾಯಕತ್ವ ಇದೆ. ಹೀಗಾಗಿ ಅಲ್ಲಿ 2-3 ಟೀಮ್ ಇದೆ ಅನ್ನೋದು ಇಡೀ ಹಾಸನಕ್ಕೆ ಗೊತ್ತಿರುವಂಥ ವಿಷಯ. ಗಣಸಿ ಶಿವರಾಮ್ ಅವರದ್ದು ಒಂದು ಟೀಮು, ಶಿವಲಿಂಗೇಗೌಡದ್ದು ಒಂದು ಟೀಮು, ಅಥವಾ ಇನ್ನೊಂದು ಬೇರೆ ಟೀಮ್. ಹೀಗಾಗಿ 2-3 ಟೀಮ್ಗಳಾಗಿದೆ. ಎಲ್ಲ ವಿಶ್ವಾಸವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಶ್ರೇಯಸ್ ಪಟೇಲ್.